ಜಿಲ್ಲಾ ಉಸ್ತುವಾರಿ ಸಚಿವರು ಹಂಪಿ ಉತ್ಸವ ಪ್ರದರ್ಶನಕ್ಕೆ ಜಮೀರ್ ಅಹಮದ್ ಚಾಲನೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಮುಖ್ಯ ಬೀದಿಯಲ್ಲಿ ಆಯೋಜನೆ. ವಸ್ತು ಪ್ರದರ್ಶನದ ಮುಂಭಾಗದಲ್ಲಿ ಕಲ್ಲಿನ ತೇರು ನೋಡುಗರನ್ನ ಮೂಕ ವಿಸ್ಮಿತಗೊಳಿಸಿತ್ತು. ಫಲಪುಷ್ಪ ಪ್ರದರ್ಶನ, ಕೃಷಿ ಪರಿಕರಗಳ ವೀಕ್ಷಣೆ, ಅರಣ್ಯ ಇಲಾಖೆ ವಸ್ತು ಪ್ರದರ್ಶನ, ಹೂವಿನಿಂದ ಮಾಡಿರುವ ಹಂಪಿಯ ಚಿಹ್ನೆ ಉದ್ಘಾಟನೆಯಲ್ಲಿ ಆಕರ್ಷಣೀಯವಾಗಿತ್ತು. ಸಚಿವ ಜಮೀರ್ ಅಹಮದ್ ಅವರಿಗೆ ನಗರ ಶಾಸಕ ಗವಿಯಪ್ಪ, ಜಿಲ್ಲಾಧಿಕಾರಿ ದಿವಾಕರ್ ಸಾಥ್ ನೀಡಿದರು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಣ್ಯರಿಗೆ ಮಾಹಿತಿ ನೀಡಿದರು. ಸೈಡ್ ಬರ್ರಿ ಅಣ್ಣ, ಸ್ವಲ್ಪ ಚೂರು ಮಾಡಿದ್ದೀವಿ. ಇವತ್ತು ಎಕ್ಸಿಬಿಷನ್ ಮಾಡಿದ್ದೀವಿ. ಎಲ್ಲ ಮುಖ್ಯಮಂತ್ರಿಗಳು ಆರೋಗ್ಯ ಸರಿಬೇಕಾಗಲಿಕ್ಕೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಅಂತ ಜನಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ. ಡಿ ಸಿ ಎಂ ಅವರು ಬರಬೇಕಾಗಿದ್ದು. ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಮಾಡ್ಕೊಡ್ತಾರೆ. ಎಚ್ ಕೆ ಪಾಟೀಲು ಡಿ ಸಿ ಎಂ ಅವರು ಅಲ್ಲೇ ಇರಬೇಕಾಗ್ತದೆ. ಡಿ ಸಿ ಎಂ ಅವರು ಆದರೆ ನಾಳೆ ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ, ಆದರೆ ನಾಳೆ ಬಂದು ಹೋಗ್ತೀನಿ ಅಂತ ಮಸಿ ಬಳಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆಗಳಾಗ ಅದು ದೌರ್ಜನ್ಯ ಅಂತ ಇದ್ದೀವಿ. ಎಲ್ಲ ಮಾಡ್ತಾ ಇರೋದು ದೌರ್ಜನ್ಯ. ಅದು ಮಾಡಬಾರ್ದು. ಯಾರನ್ನ ಯಾವುದನ್ನ ಸ್ಟೇಟ್ ಇದ್ದೀವಿ ಅದು ಮಾಡಬಾರ್ದು. ಅವ್ರು ದೌರ್ಜನ್ಯ ಜಾಸ್ತಿ ಆಗಿದೆ. ಸರ್, ಈಗ ಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಸೊ ಹೆಂಗೆ ಇಲ್ಲೆಲ್ಲ ಜನ ಕೂಡ ಇಲ್ಲ, ಈ ಬಾರಿ ನೋಡಿರ್ಬೋದು ನೀವು. ಬೇರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳಷ್ಟು ಚೇಂಜಸ್ ಇದೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ಇದು ನೋಡಿರೋದು ನಾವು ಎಕ್ಸಿಬಿಷನಲ್ಲೂ ಹೋದ ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ಥರ ಇದೆ. ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆನೇ ಥರ ಇದೆ. ಈ ಥರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಸರ್, ಈಗ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಬೆಳವಣಿಗೆ ಆಗ್ತದೆ. ಏನಾಗಿದೆ, ಬಿಜೆಪಿಯವರಿಗೆಲ್ಲ ರಾತ್ರಿ ಕನಸೋದು ಹಗ್ಲು ಕನಸು. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನು 15 ವರ್ಷ ಕಾಂಗ್ರೆಸ್ ಸರ್ಕಾರನೇ. ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಹೇಳ್ತಾರೆ ಸರ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ. ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರ ಪರ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡ್ವಿ. ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನು ತೊಂದರೆ ಆಗಲ್ಲ. ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ. ಸರ್, ತೆರೆಮರೆಯಲ್ಲಿ ಏನಾರು ಆಪರೇಷನ್ ಗಿಪ್ರೇಷನ್ ನಡೆದ? ಏನು ಆಪರೇಷನ್ ಇಲ್ಲ, ಗಿಪ್ರೇಷನ್ ಇಲ್ಲ. ಅದು ನೀವೇನಾರು ಮಾಡಾಯ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ ಬಿಜೆಪಿಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೆ ಏನಕ್ಕೆ ಬೇಕಾಗಿದೆ? ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿಯವರು 7-8 ಜನ ಇದ್ದಾರೆ. JDS ಅವರು 12-13 ಜನ ಇದ್ದಾರೆ. 12-13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ. ನಮ್ಗೆ ಬೇಕಾಗಿಲ್ಲ. ಅಂದ್ರೆ ಏನಾದರೂ ಬಿಜೆಪಿ ಅವರು JDS ನವರು ಏನಾದರೂ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಗೇಮ್ ಮಾಡಕ್ಕೆ ಬರ್ತೀರಾ ಸರ್? ಇಲ್ಲ, ಗೇಮ್ ಆಡೋಕ್ಕೆ ಅವ್ರ ಪ್ರಶ್ನೆನೇ ಬರಲ್ಲ. ಆ ಥರ ಪ್ರಶ್ನೆನೇ ಬರಲ್ಲ. ಆ ಥರ ಬೆಳವಣಿಗೆಗಳು ಬರ್ತೀರಾ ಅಂತ ಸರ್. ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವಾಗಲೂ ಅಧಿಕಾರ ಇರ್ತೀವಿ. ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ ಸರ್. ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಸರ್. ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿಲ್ವಾ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿಲ್ಲ, KPC ಅಧ್ಯಕ್ಷ ಸ್ಥಾನವೂ ಖಾಲಿಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು KPC ಅಧ್ಯಕ್ಷರಾಗಿ ಕೂತಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ನಾವು ಹೈಕಮಾಂಡ್ ಹಾಕಿದ್ಗೆರೆ ನಾವು ದಾಟ. ಸೂಕ್ತ ಅಭ್ಯರ್ಥಿಗಳು ಯಾರಿದ್ದಾರೆ? ಆ ಥರ ಯಾರಿಲ್ಲ. ಈಗ ಅಧ್ಯಕ್ಷರು ಇದ್ದಾರೆ, ಚರ್ಚೆನೇ ಬೇಕಾಗಿಲ್ಲ ಅಲ್ಲ. DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ. 2 ಹುದ್ದೆ ಒಬ್ಬರು ನಿಭಾಯಿಸಬಾರ್ದು ನಿಯಮ ಇದೆ. ಅದೆಲ್ಲ ಹೈಕಮಾಂಡ್ ಸರ್. ನಾವು ಮಾಡೋಕ್ಕಾಗ ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳ್ಕೊಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧಾಗಿದ್ದೀವಿ. KN ರಾಜಣ್ಣ ಅವರು ಮುನಿಸ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಇಲ್ಲ, ಆ ಥರ ಇದೆ ಸರ್. ಈಗ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ಇಲ್ಲ. ಅದು ಶಿವರಾತ್ರಿ ಹಬ್ಬಕ್ಕೆ ಕೊಯಮತ್ತೂರಿಗೆ ಶಿವರಾತ್ರಿ ಹಬ್ಬಕ್ಕೆ ನಾನು ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ರು.
ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ಈಗ ರಾಜಕೀಯ ಮೇಲಾಟಗಳು ಏನಾಡಿದ ಅದು ಆಟ ಆಡೋಕೆ ನಾವು ಬದ್ಧ ಅಂತ ಎಲ್ಲ ಹೇಳಿದ್ದಾರೆ ಡಿ ಕೆ ಹೂವು ಸುದ್ದಿಗಳು ಭಾಳ ಜನ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೋಗಿರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಲೆಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನಿದೆ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.